ಜಿಲ್ಲೆ ಶಿರಾ ತಾಲೂಕಿನ ನಿಂಬಿಮರದಹಳ್ಳಿ ಗ್ರಾಮ ಈಗ ಇಡೀ ತುಮಕೂರು ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿದೆ. ಇಲ್ಲಿನ ನಿವಾಸಿ 17 ವರ್ಷದ ಮೇಘನಾ ಎಂಬಾಕೆಯೇ ಹೆತ್ತ ತಂದೆಯ ಕ್ರೌರ್ಯಕ್ಕೆ ಬಲಿಯಾದ ದುರ್ದೈವೆ. ಅಷ್ಟಕ್ಕೂ ಈ ಮುಗ್ಧ ಹೆಣ್ಣು ಮಗಳು ಮಾಡಿದ ತಪ್ಪಾದ್ರೂ ಏನು ಅಂದ್ರೆ ಅದು ತನ್ನ ತಾಯಿಯ ಸಂಬಂಧಿಕರ ಹುಡುಗನನ್ನ ಪ್ರೀತಿಸಿದ್ದು. ಮಗಳ ಪ್ರೀತಿಯ ವಿಚಾರ ತಂದೆ ತಿಮ್ಮರಾಯಪ್ಪನಿಗೆ ಕಿಂಚಿತ್ತೂ ಇಷ್ಟವಿರಲಿಲ್ಲ. ತೀವ್ರ ವಿರೋಧ ವ್ಯಕ್ತಪಡಿಸಿದ್ದ ತಿಮ್ಮರಾಯಪ್ಪ ಇದೇ ವಿಚಾರವಾಗಿ ಮನೆಯಲ್ಲಿ 2-3 ಬಾರಿ ಮಗಳೊಂದಿಗೆ ಗಲಾಟೆ ಮಾಡಿಕೊಂಡಿದ್ದ. ಕೊನೆಗೆ ಮಗಳ ಪ್ರೀತಿ ತಡೆಯಲು ಸಾಧ್ಯವಾಗದ ಈ ಪಾಪಿ ತಂದೆ ಕಟುಕನಾಗಿ ಬದಲಾಗಿದ್ದ. ಕಳೆದ ಏಪ್ರಿಲ್ 16ರಂದು ತಂದೆ ಮಗಳ ನಡುವೆ ಇದೇ ವಿಚಾರವಾಗಿ ತಾರಕಕ್ಕೇರಿದ ಜಗಳ ನಡೆದಿದೆ. ಆಕ್ರೋಶದ ಭರದಲ್ಲಿ ತಿಮ್ಮರಾಯಪ್ಪ ಮಗಳು ಮೇಘನಾಳನ್ನ ಕೊಲೆಗೈದಿದ್ದಾನೆ. ಅಷ್ಟಕ್ಕೆ ನಿಲ್ಲದ ಈತನ ಕ್ರೌರ್ಯ ಸಾಕ್ಷಿ ನಾಶಪಡಿಸಲು ಮಗಳ ಶವವನ್ನು ತನ್ನ ಜಮೀನಿನ ಪಕ್ಕದಲ್ಲೇ ಇದ್ದ ಸರ್ಕಾರಿ ಹಳ್ಳದಲ್ಲಿ ಯಾರಿಗೂ ಅನುಮಾನ ಬಾರದಂತೆ ಹೂತು ಹಾಕಿದ್ದಾನೆ. ಮಗಳು ದಿಢೀರ್ ನಾಪತ್ತೆಯಾದ ಹಿನ್ನೆಲೆಯಲ್ಲಿ ಗಾಬರಿಗೊಂಡ ಮೇಘನಾ ತಾಯಿ ಕಳ್ಳಂಬೆಳ್ಳ ಪೊಲೀಸ್ ಠಾಣೆಗೆ ಮಗಳು ಮಿಸ್ಸಿಂಗ್ ಆಗಿದ್ದಾಳೆ ಎಂದು ದೂರು ನೀಡಿದ್ರು. ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೆತ್ತಿಕೊಂಡ ಪೊಲೀಸರಿಗೆ ಕಾದಿತ್ತು ಅಸಲಿ ಶಾಕ್. ಮಿಸ್ಸಿಂಗ್ ಕೇಸ್ ಬೆನ್ನತ್ತಿದ್ದ ಕಳ್ಳಂಬೆಳ್ಳ ಪೊಲೀಸರು ಮೇಘನಾ ತಂದೆ ತಿಮ್ಮರಾಯಪ್ಪನನ್ನ ವಶಕ್ಕೆ ಪಡೆದು ತಮ್ಮದೇ ಶೈಲಿಯಲ್ಲಿ ವಿಚಾರಣೆ ನಡೆಸಿದಾಗ ಅಸಲಿ ಸತ್ಯ ಹೊರಬಿದ್ದಿದೆ. ತಾನೇ ಮಗಳನ್ನ ಕೊಂದು ಹೂತು ಹಾಕಿರುವುದಾಗಿ ಪಾಪಿ ತಂದೆ ಒಪ್ಪಿಕೊಂಡಿದ್ದಾನೆ. ಕೊಲೆಯಾಗಿ ಬರೋಬ್ಬರಿ 1 ತಿಂಗಳ ಬಳಿಕ ಈ ರಹಸ್ಯ ಬಯಲಾಗಿದೆ. ಸದ್ಯ ಶಿರಾ ತಹಶೀಲ್ದಾರ್ ನೇತೃತ್ವದಲ್ಲಿ ಹೂತಿಟ್ಟಿದ್ದ ಮೃತದೇಹವನ್ನ ಹೊರತೆಗೆದು ಸ್ಥಳದಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದೆ. ಕಳ್ಳಂಬೆಳ್ಳ ಪೊಲೀಸರು ಆರೋಪಿ ತಂದೆಯನ್ನ ಜೈಲಿಗಟ್ಟಿದ್ದು ತನಿಖೆ ಮುಂದುವರೆಸಿದ್ದಾರೆ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು.